ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸುಭಾಷ ಅವ್ರ ಫ್ರೆಂಡ್ಗಂತ ಫೋನ್ ಮಾಡ್ತಾ ಇರ್ತಾನೆ. ಲಕ್ಷ್ಮಣ್, ನಮ್ಮ ಮೇಲೆ ನಂಬಿಕೆ ಇರಬೇಕು, ಗಾಡಿ ಮೇಲಲ್ಲ, ಗಾಡಿ ತಗೊಂಡೋಗು ಹೇಳಿ ಕಳಿಸ್ತಿರ್ತಾನೆ ಹುಡುಗರನ್ನ. ಸುಭಾಷನ್ ಫ್ರೆಂಡು ಅವನಿಗೆ ಕಾಲ್ ಮಾಡ್ತಿರ್ತಾನೆ ಸುಭಾಷ. ಹಲೋ, ಯಾರು ಅಂತ ಕೇಳ್ತಾನೆ ಸುಭಾಷನ್ ಫ್ರೆಂಡು. ಹಲೋ ವಿಶ್ವ, ನಾನು ಸುಭಾಷ, ಇದು ನನ್ನ ಹೆಂಡ್ರು ಫೋನು, ಈ ನಂಬರ್ನ ಸೇವ್ ಮಾಡಿ ಮಡ್ಕೋ ಅಂತಾನೆ ಸುಭಾಷ. ಯಾಕೆ ಮಗ ಒಂಥರ ಮಾತಾಡ್ತಾ ಇದೀಯಾ, ಏನಾಯ್ತು ಅಂತ ಸುಭಾಷನ್ ಫ್ರೆಂಡ್ ಕೇಳ್ತಾನೆ. ನೋಡ್ ಮಗ, ನಿನ್ ಫ್ರೆಂಡು ಖುಷಿಯಾಗಿರ್ಬೇಕಂದ್ರೆ ನೀನ್ ನನ್ಗೊಂದು ಸಹಾಯ ಮಾಡಲೇಬೇಕು ಅಂತ ಸುಭಾಷ ಹೇಳ್ತಾನೆ. ಮಗ, ಫ್ರೆಂಡ್ಶಿಪ್ಗೋಸ್ಕರ ಪ್ರಾಣನೇ ಕೊಡ್ತೀನಿ, ಅದೇನಂತ ಹೇಳು ಮಗ ಅಂತ ಸುಭಾಷನ್ ಫ್ರೆಂಡ್ ಹೇಳ್ತಾನೆ. ಇವಳು ನನ್ನ ಜೀವನದಿಂದ ತೊಳಗಬೇಕು ಅಂತಂದ್ರೆ ಇವಳಿಗೀಗ ನಿನ್ ಲವ್ವರ್ ಥರ ಮೆಸೇಜ್ ಮಾಡಬೇಕು. ಯಾವಾಗ ನನಗೆ ಅವಕಾಶ ಸಿಗುತ್ತೋ ಆವಾಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ ನಿನಗೆ. ನಾನು ನಿನ್ಗೆ ಮೆಸೇಜ್ ಮಾಡಿರೋದೆಲ್ಲನೂ ಜೋಪಾನವಾಗಿ ಮಡಿಕೋ, ಬೇಕಾದಾಗ ನಾನು ಇಸ್ಕೊತೀನಿ. ಆಮೇಲೆ ನೀನು ಮಾಡೋ ಒಂದೊಂದು ಮೆಸೇಜೂ ಯಾರೇ ನೋಡಲಿ ನಿಮ್ಮಿಬ್ರಿಗೂ ಸಂಬಂಧ ಅದೇ ಅಂತ ನಂಬಿಕೆ ಬರಬೇಕು ಅಂತ ಸುಭಾಷ ಹೇಳ್ತಾನೆ. ಅದೇನೋ ಸರಿ ಮಗ, ಆದರೆ ಅಂತಾನೆ ಅವನ ಫ್ರೆಂಡು. ಮಗ, ಆದ್ರೆ ಗಿದ್ರೆ ಅಂತ ಏನೂ ಇಲ್ಲ, ನಾನು ಸಂತೋಷವಾಗಿರ್ಬೇಕಂದ್ರೆ ನೀನು ಇದು ಮಾಡಲೇಬೇಕು ಅಂತ ಸುಭಾಷ ಹೇಳ್ತಾನೆ. ಸರಿ ಬಿಡು ಮಗ, ಆಯಿತು ಅಂತ ಅವನ ಫ್ರೆಂಡ್ ಹೇಳ್ತಾನೆ. ನಾನೀಗ ಫೋನ್ ಕಟ್ ಮಾಡಿ ಮೆಸೇಜ್ ಮಾಡ್ತೀನಿ, ಆ ಮೆಸೇಜನ್ನೆಲ್ಲ ಜೋಪಾನಾಗಿ ಮಡಿಕೋ ಆಯ್ತಾ ಅಂತ ಹೇಳಿ ಮೆಸೇಜ್ ಮಾಡ್ತಾನೆ ಸುಭಾಷ. ಇಷ್ಟು ಸಾಕು ಕಣೆ ನನ್ನ ಜೀವನದಿಂದ ನಿನ್ನ ನಾಚಿಗೆ ಹಾಕೋಕ್ಕೆ ಅಂತ ಸುಭಾಷ ಹೇಳ್ಕೊಂತಿರ್ತಾನೆ. ಇತ್ತ ಈಶ್ವರ್ ಇನ್ನೂ ಚಿತ್ರ ಮಾತಾಡ್ತಿರ್ತಾರೆ. ನನ್ನ ತಮ್ಮ ಹುಟ್ಟಾಗ್ಲಿಂದಲೂ ಅರಮನೆಯಲ್ಲಿದ್ದವನು, ಆದರೆ ಈಗ ಗುಡಿಸ್ಲಲ್ಲಿ ಬದುಕಂಗೆ ಆಗೋಯ್ತಲ್ಲವ ಅಂತ ಚಿತ್ರ ಹೇಳ್ತಾಳೆ. ಅವನ ಕೈಯಾರ ಅವನು ಮಾಡ್ಕೊಂಡು ಅನುಭವಿಸ್ತವನೆ ಕಣೆ, ಯಾರೇನು ಮಾಡೋಕ್ಕಾಗ್ತದೆ ಅಂತ ಈಶ್ವರಿ ಹೇಳ್ತಾಳೆ. ಅವನು ಮಾಡ್ಕೊಂಡಿದ್ದಲ್ಲ ಚಿಕ್ಕತ್ತೆ, ಮಾಡಿದ್ದು ಅಂತ ವಿದ್ಯೆ ಬರ್ತಾಳೆ. ದಿಟ್ಟವಾಗ್ಲೂ ಹೇಳ್ತಾ ಇದ್ದೀನಿ, ಅವನ್ನ ಈ ಪರಿಸ್ಥಿತಿಗೆ ತಂದಿದ್ದು ನಾನಯ್ಯ. ಯಾಕೆ ನನ್ನ ಮಾತು ಕೇಳಿ ಹಿಂಗೆ ನಿಂತ್ಕೊಬಿಟ್ರಿ ವಿದ್ಯೆ ಹೇಳ್ತಾಳೆ. ಏನೇ ಬೊಗಳ್ತಾ ಇದೀಯಾ ಅಂತ ಈಶ್ವರಿ ಹೇಳ್ತಾಳೆ. ಸತ್ಯ ಹೇಳ್ತಾ ಇದ್ದೀನಿ ಚಿಕ್ಕತ್ತೆ, ನಿಮ್ಮ ಮಗ ಆಡೋ ಆಟಗಳನ್ನ ನೋಡ್ಕೊಂಡು ನೀವು ಸುಮ್ಕೆ ಇರ್ಬೋದು, ಆದ್ರೆ ನಾನಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನೀನೇನೇ ಮಾಡ್ದೆ ಅಂತ ಚಿತ್ರ ಕೇಳ್ತಾಳೆ. ಜಾಸ್ತಿ ಏನು ತೊಂದರೆ ತಗೊಂಡ್ಲಿಲ್ಲ ಅಕ್ಕ, ಇವನ್ ಬುದ್ಧಿ ಏನು ಅನ್ನೋದು ನಂದಿನಿಗೂ ಅರ್ಥ ಮಾಡಿಸ್ಬೇಕು ಅಂತ ಅಣ್ಣ ಒಪ್ಸಿ ಅಲ್ಲಿಗೆ ಕಳ್ಸಿದ್ದು ನಾನಯ್ಯ. ಆಟೆ ಅಲ್ಲ, ಈ ವಿಷಯನ ಭವಾನಿ ಅಕ್ಕನಿಂದ ಚಿಕ್ಕ ಮಾವಯ್ಯನ್ಗೆ ಮತ್ತೆ ಮಾವಯ್ಯನ್ಗೆ ಗೊತ್ತಾಗಂಗೆ ಮಾಡಿದ್ದೆ ನಾನು. ಜೊತೆಗೆ ನಿಮ್ಮನ್ನು ಅಲ್ಲಿ ಹೋಗಂಗೆ ಮಾಡಿ ನಿಮ್ಮ ಮುಂದ್ಗುಟೆನೆ ಬಯಲು ಮಾಡಿದೆ ಅವನ ಬಂಡವಾಳನ ಅಂತ ವಿದ್ಯೆ ಹೇಳ್ತಾಳೆ. ತಪ್ಪು ಮಾಡ್ಬಿಟ್ಟೆ, ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲ ಚಿಕ್ಕತ್ತೆ, ಆಯ್ತಾ ಇರೋ ತಪ್ಪನ ತಡೆದಿದ್ದೀನಿ ಆಟೆಯ. ನಾನು ಕಣ್ ಮುಂದ್ಗುಟೆ ಚಂಪನ್ಗೆ ಅನ್ಯಾಯ ಆಯ್ತಿರೋದ್ರನ್ನ ತಪ್ಪಿಸ್ದೆ. ಆಟ ಮಾತ್ರ ಅಲ್ಲ, ನಿನ್ ಮಗನಂತ ಕಿರಾತಕನಿಂದ ನಂದಿನಿ ಬಾಳ್ನು ಕಾಪಾಡ್ದೆ ಅಂತ ವಿದ್ಯೆ ಹೇಳ್ತಾಳೆ. ಪದೇ ಪದೇ ನನ್ನ ದಾರಿ ಗಡ್ಡ ಬರ್ತಾ ಇದೆಯಾ ಮೂರಡಿ, ಇದರಿಂದ ಪರಿಣಾಮ ನೆಟ್ಟಿಗಿರಕ್ಕಿಲ್ಲ ಅಂತಾಳೆ ಈಶ್ವರಿ. ಇಲ್ಲ ಚಿಕ್ಕತ್ತೆ, ಅಡ್ಡದಾರಿ ಇಲ್ಲ ಓದ್ತಾ ಇರೋರ್ನ ಸರಿ ದಾರಿಯಲ್ಲಿ ಕರ್ಕೊಬರೋ ಪ್ರಯತ್ನ ಮಾಡ್ತಿದ್ದೀನಿ ವಿದ್ಯೆ ಹೇಳ್ತಾಳೆ. ಬೇಡ ಮೂರಡಿ, ಈ ಈಶ್ವರಿ ಮುಖವ ಇನ್ನೊಂದು ಮುಖವ ನೋಡಿಲ್ಲ ನೀನು, ನೋಡಕ್ ಆಸೆಯನ್ನು ಪಡ್ಬೇಡ ನೀನು ಅಂತಾಳೆ ಈಶ್ವರಿ. ಈ ಮುಖವಾಡದ್ ಬದುಕದಲ್ಲ, ಅದು ಶಾನ ಕಷ್ಟ ಚಿಕ್ಕತ್ತೆ, ಒಂದಲ್ಲ ಒಂದಿನ ಕಳ್ಚಿ ಬೀಳ್ಬೇಕಾಗ್ತದೆ. ಅದಕ್ಕೆ ಈಗಲೇ ನೀವು ಎಚ್ಚೆತ್ಕೊಂಡು ನಿಮ್ಮ ಮಗನಿಗೂ ಬುದ್ಧಿ ಹೇಳಿ ಅಂತ ವಿದ್ಯೆ ಹೇಳ್ತಾಳೆ. ಯಾರು ಎದುರುಗ್ ನಿಂತು ಏನ್ ಮಾತಾಡ್ತಾ ಇದ್ದೀಯ ಅಂತ ಎಪ್ತಿರ್ಲಿ ಅಂತ ಈಶ್ವರಿ ಹೇಳ್ತಾಳೆ. ನನಗ್ ಸಂದಾಗ ಗೊತ್ತದೆ ಚಿಕ್ಕತ್ತೆ ಅಂತ ವಿದ್ಯೆ ಹೇಳ್ತಾಳೆ. ಇದ್ರ ಪರಿಣಾಮ ಏನಾಯ್ತೈತೆ ಅಂತ ಗೊತ್ತಾ ಅಂತ ಈಶ್ವರಿ ಕೇಳ್ತಾಳೆ. ನಮ್ ಗೌಡ್ರು ಮಾವಯ್ಯನ್ನು ಒಂದಾಯ್ತಾರೆ, ಏನ್ ಹೇಳಿದ್ರಿ, ಮಾವಯ್ಯನ ಗೌಡ್ರನ್ನ ದೂರ ಮಾಡಿ ಅವ್ರ ಸ್ಥಾನದಲ್ಲಿ ನಿಮ್ಮ ಮಗನ್ನ ಕರ್ಕೊಬಂದು ಈ ಅಟ್ಟಿಗೆ ವಾರಸ್ದಾರ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಿಮ್ಮ ಮಗನ್ನ ಸಿಂಹಾಸನದ ಮೇಲೆ ಕೂರಿಸ್ತೀನಿ ಅಂತ ಅನ್ಕೊಂಡಿದ್ರಿ ಅಲ್ವೇ, ಏನಾಯ್ತು? ಈ ಜನ್ಮದಲ್ಲ, ಇನ್ನು 7 ಜನ್ಮದಲ್ಲೂ ಮಾವಯ್ಯ ನಂಬಕ್ಕಿಲ್ಲ ನಿಮ್ಮ ಮಗನ್ನ ಅಂತ ವಿದ್ಯೆ ಹೇಳ್ತಾಳೆ. ಕಾಲ ಹಿಂಗೆ ಇರಲ್ಲ ಕಣೆ ಮೂರಡಿ, ಇವತ್ತಲ್ಲ ನಾಳೆ ನಮ್ಮ ಬಾವನ ಪ್ರೀತಿ ಪಡ್ಕಂತಾನೆ ನನ್ನ ಮಗ ಅಂತ ಈಶ್ವರಿ ಹೇಳ್ತಾಳೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಈಶ್ವರಿ ಅಂತ ಕಿರ್ಚುತ್ತಾಳೆ, ವಿದ್ಯನ್ನು ಅಂತ ಕಿರ್ಚುತ್ತಾಳೆ. ನೀವು ಹೇಗಿರ್ತೀರೋ ನಾನು ಹಾಗೆ ಇರ್ತೀನಿ ಚಿಕ್ಕತ್ತೆ ಅಂತ ವಿದ್ಯೆ ಹೇಳ್ತಾಳೆ. ಏನೇ ನನ್ ಮುಂದೆನೆ ಸವಾಲಾಗ್ತಾ ಇದೀಯಾ ಅಂತ ಈಶ್ವರಿ ಕೇಳ್ತಾಳೆ. ಅವಾಗ ನೋಡು ಸವಾಲಾಗ್ಬೇಡ ಅಂತ ಹೇಳ್ತಿದ್ರಿ, ಈಗ ನಾನ್ ಸವಾಲಾಗ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ಳಿ. ದೂರ ಆಗಿರೋ ಮಾವ ಗೌಡ್ರನ್ನ ಒಂದು ಮಾಡ್ತೀನಿ, ಅವ್ರ ಮಗನ್ನ ಮೊದ್ಲಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋದನ್ನ ನಿಮ್ ಕಣ್ಣಾರೆ ನೋಡ್ತೀರಾ, ಮಾಡೇ ಮಾಡ್ತೀನಿ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೊರಟೋಗ್ತಾಳೆ. ನೋಡ್ದೇನವ್ವ, ನಿನ್ ಮುಂದ್ಗುಟೆನೆಯ ಎಷ್ಟು ಅಹಂಕಾರದಿಂದ ಮಾತಾಡ್ಬಿಟ್ಟು ಹೋಗ್ತಾವಳೆ ಅಂತ ಚಿತ್ರ ಹೇಳ್ತಾಳೆ. ಇವಳನ್ ಮಾತ್ರ ಸುಮ್ನೆ ಬಿಡಾಕಿಲ್ಲ ಚಿತ್ರ, ನನ್ ಮಗನ್ಗೊಂದ್ ಗತಿ ಕಾಣಿಸವಳಲ್ಲ, ಇವಳಿಗೆ ನಾನೆಂತ ಗತಿ ಕಾಣಿಸ್ತೀನಿ ಅದನ್ನು ತೋರಿಸ್ತೀನಿ ಈಶ್ವರಿ ಹೇಳಿ ಫೋನ್ ತಗೊಂಡು ಹೊರಟೋಗ್ತಾಳೆ.
ಎಲ್ಲ ಇವಳ ನಮ್ಮವ್ವನಿಗೆ ಎಷ್ಟು ಅಹಂಕಾರದಿಂದ ಮಾತಾಡ್ತಾಳೆ. ನಿನ್ನನ್ನು ಮಾತ್ರ ನಮ್ಮವ್ವ ಸುಮ್ಕೆ ಬಿಡಾಕಿಲ್ಲ ಕಣೆ ಅಂತ ಚಿತ್ರ ಹೇಳ್ತಿರ್ತಾಳೆ. ಇತ್ತ ಈಶ್ವರಿ ಬಂದು ಶಿವರಾಮೇಗೌಡ್ರ ಆಪೋಸಿಟ್ MLAಗೆ ಫೋನ್ ಮಾಡ್ತಿರ್ತಾಳೆ. MLA ಕ್ಯಾಂಡಿಡೇಟ್ ಬೆಟ್ಟಯ್ಯನವ್ರಿಗೆ ನಮಸ್ಕಾರ ಅಂತಾಳೆ ಈಶ್ವರಿ. ಅರ್ಥ ಆಗ್ಲಿಲ್ಲ ಅಂತಾರೆ ಬೆಟ್ಟಯ್ಯನವರು. ಕುದುರೆ ಸಿಕ್ಕಿದ ಮೇಲ್ಗೆ ಹತ್ಬೇಕು ಬೆಟ್ಟಯ್ಯ, ಇಲ್ಲ ಅಂದ್ರೆ ಆ ಕುದುರೆ ಸಿಕ್ಕಾಗಂಟ ಓಡ್ತಾನೆ ಇರ್ಬೇಕು. ಶಿವರಾಮೇಗೌಡ್ರ ಪೋಸ್ಟನ್ನ ಗೋಡೆ ಮೇಲೆ ಅಂಟಿಸಿ ಅವನನ್ನ ಮರ್ಯಾದೆ ಹೋಗಂಗ್ ಮಾಡಿ ನಿಮ್ಮನ್ನ ಗೆಲುವಿನ ಕುದುರೆ ಮಾಡಿರೋದೇ ನಾನು ಅಂದ್ಮ್ಯಾಕೆ ಶಿವರಾಮೇಗೌಡ್ರು ಗೆಲ್ಲಕ್ಕಾಗ್ತದೆ. ಅವಕಾಶನ ಬಳಸ್ಕೊಂಡು ಗೆಲುವನ್ನ ದಕ್ಕಿಸ್ಕೊಳೋದಲ್ಲ, ಇತ್ಕೊಳ್ಳೋದು ಗೊತ್ತಿದ್ರೆ ಮಾತ್ರನೇಯ ರಾಜಕೀಯದಲ್ಲಿ ಉಳಿಯಕ್ಕೆ ಬೆಳೆಯಕ್ಕೆ ಅವಕಾಶ ಸಿಗ್ತೈತೆ. ಒಂದು ಹುಲಿನ ಬೇಟೆ ಆಡ್ಬೇಕು ಅಂತಂದ್ರೆ ಬೆಕ್ಕು ನಾಯಿ ಮರಿ ಹೋದ್ರೆ ಆತದೆ. ಎರಡು ಕಡೆಯಿಂದನೂ ಪ್ರಯತ್ನ ಇರಬೇಕು, ಆಗ್ಲೇಯ ಒಳ್ಳೆ ಬೇಟೆ ಆಡೋದಕ್ಕೆ ಸಾಧ್ಯ ಅಂತಾಳೆ ಈಶ್ವರಿ. ಅಂದ್ರೆ ನೀನ್ ಹೇಳೋದೇನು ಶಿವರಾಮೇಗೌಡ್ರು ಹುಲಿ, ನಾವು ನಾಯಿ ಬೆಕ್ಕು ಅಂತನಾ ಅಂತ MLA ಕೇಳ್ತಾರೆ. ಅದೇ ತಾನೇ ವಾಸ್ತವ. ನೋಡಿ, ಯಾವುದೇ ಕಾರಣಕ್ಕೂ ಶಿವರಾಮೇಗೌಡ್ರು ಎಲೆಕ್ಷನ್ನಲ್ಲಿ ಗೆಲ್ಲಬಾರ್ದು. ಅದಕ್ಕೆ ನೀವೇನೇ ಸಹಾಯ ಕೇಳಿದ್ರೂ ನಾ ಮಾಡ್ತೀನಿ. ಟೈಮ್ ಅದೇ, ಬಿಡಬೇಡಿ, ಏನಾದರೂ ಒಂದು ಮಾಡಲೇಬೇಕು ಅಂತ ಈಶ್ವರಿ ಹೇಳ್ತಾಳೆ. ನಿಮ್ಮಿಬ್ಬರ ನಡುವೆ ಅದೇನು ನಡೆದದೋ ನನಗೆ ಬೇಕಾಗಿಲ್ಲ, ಆದರೆ ನೀವು ನಂಗೆ ಸಹಾಯ ಮಾಡ್ತೀನಿ ಅಂದ್ರಲ್ಲ ಅಷ್ಟು ಸಾಕು. ನಿಮ್ಮ ಜೊತೆ ಕೈ ಜೋಡ್ಸೋಕ್ಕೆ. ಒಟ್ಟಿನಲ್ಲಿ ನಮ್ಮಿಬ್ಬರು ಉದ್ದೇಶ ಒಂದೇಯ, ಆ ಶಿವರಾಮೇಗೌಡ ಸೋಲು ಅಂತ MLA ಹೇಳ್ತಾರೆ. ಈ ತಲೆ ಜೊತೆಗೆ ನಿಮ್ಮ ಪ್ರಯತ್ನ ಸೇರಿದ್ರೆ ಗೆಲುವು ನಿಮ್ದೇಯ ಅಂತ ಈಶ್ವರಿ ಹೇಳ್ತಾಳೆ. ಸರಿ, ಹಂಗಾದ್ರೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ MLA ಬೆಟ್ಟಯ್ಯ. ಶತ್ರು ಮಿತ್ರ ಅಲ್ಲ ಅಸ್ತ್ರ. ಈ ಶಿವರಾಮೇಗೌಡನ್ ಸೋಲ್ಸಕ್ಕೆ ಇದೇ ನನ್ನ ಅಸ್ತ್ರ ಅಂತಾಳೆ ಈಶ್ವರಿ. ಶಿವರಾಮೇಗೌಡರು ಯೋಚನೆ ಮಾಡ್ಕೊಂಡು ಕಣ್ಮುಚ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಗೋವಿಂದೇಗೌಡರು ಅಣ್ಣ ಅಣ್ಣ ಅಂತ ಎಚ್ಚರಿಸ್ತಾರೆ. ನೀನೇ ಹಿಂಗ್ ಯೋಚನೆ ಮಾಡ್ಕೊಂಡು ಕೂತ್ಬಿಟ್ರೆ ಅಟ್ಟಿನಲ್ಲಿ ನಮ್ ಯಾರಿಗೂ ಕೈ ಕಾಲೇ ಆಡಕ್ಕಿಲ್ಲ ಕಣಣ್ಣ ಅಂತ ಗೋವಿಂದೇಗೌಡರು ಹೇಳ್ತಾರೆ. ತಲಾಂತರದಿಂದ ಕಾಪಾಡ್ಕೊ ಬಂದಿರೋ ಘನತೆ ಗೌರವ ಮರ್ವಾದೆ ಎಲ್ಲಾನು ಮಣ್ಪಾಲ್ ಮಾಡಕ್ಕೆ ನಿಂತವ್ರಲ್ಲ ಗೋವಿಂದ. ಯೋಚನೆ ಮಾಡ್ದೆ ನಾನೇನ್ ಮಾಡ್ಲಿ, ಒಂದಾದ್ಮೇಲೆ ಒಂದು ಮರ್ಯಾದೆ ಹೋಗೋ ಕೆಲ್ಸನ ಮಾಡ್ತವ್ರಲ್ಲ, ತಲೆ ಎತ್ಕೊಂಡು ಹೆಂಗ್ ಓಡಾಡ್ಲಿ. ನಾವೇನಾದ್ರೂ ಸರಿಯಾದ ಟೈಮ್ಗೆ ಅಲ್ಲಿ ಹೋಗ್ದಿದ್ರೆ ಏನಾಯ್ತಿತ್ತು ಅಂತ ಯೋಚನೆ ಮಾಡಿಯೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಎಲ್ಲ ನನ್ನ ಕರ್ಮ, ಆ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ, ಇಂಥ ನನ್ನ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ. ಮಾಡಿರೋದು ಸಣ್ಣ ತಪ್ಪಲ್ಲ, ತಪ್ಪಕ್ಕೆ ತಕ್ಕಂತೆ ಶಿಕ್ಷೆ ಅನುಭವಿಸ್ಲಿ. ಅಂಥವನ ಬಗ್ಗೆ ಯೋಚನೆ ಮಾಡಿ ನೀನ್ ಯಾಕೆ ಕಣ ಕರಗಬೇಕು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಭಯ ಅನ್ಕೊಂಡು ಭದ್ರ ಬರ್ತಾನೆ ಅಲ್ಲಿಗೆ. ಬಾಗ್ಲಲ್ಲಿ ನಿಂತ್ಕೊಂತಾಳೆ ಬಂದು ವಿದ್ಯಾ. ನೀವು ನನ್ನ ಕೂಟೆ ಮಾತಾಡ್ದಿರ ಇರೋದಕ್ಕೆ ನನ್ನ ಬದುಕೆ ಭಾರ ಆಗೋಗದೆ ಅಪ್ಪಯ್ಯ. ನನ್ನ ಬದುಕಿನ ಪ್ರತಿ ಕ್ಷಣನೂ ನರಕ ಆಗೋದೆ ಅಪ್ಪಯ್ಯ. ನಾನು ಮಾಡಿರೋ ಎಲ್ಲ ತಪ್ಪಿಗೂ ಕ್ಷಮೆ ಕೇಳ್ಬಿಡ್ತೀನಿ. ಒಂದೇವನ್ಕಿತ ನನ್ನ ಕ್ಷಮಿಸ್ಬಿಡು ಅಪ್ಪಯ್ಯ. ಯಾಕಿಂದ ನಿನ್ನ ನಂಬಿಕೆಗೆ ಮೋಸ ಮಾಡ್ದಂಗೆ ನೀನು ಹೇಳ್ದಂಗೆ ಬದುಕ್ತೀನಿ ಅಪ್ಪಯ್ಯ. ನಾನು ಬದುಕಿರೋ ಗಂಟ ನಿನ್ನ ನಂಬಿಕೆಗೆ ಮೋಸ ಮಾಡೋಕ್ಕಿಲ್ಲ ಅಪ್ಪಯ್ಯ. ನಿನ್ನ ನೆರಳಾಗಿ ಇದ್ಕೊಂಡು ನಿನ್ನ ಕಾಲಲ್ಲಿ ತೋರಿಸಿದ್ನ ಹಣೆಗೊತ್ಕೊಂಡು ಮಾಡ್ತೀನಿ ಅಪ್ಪಯ್ಯ. ಒಂದೇ ಒಂದ್ಕಿತ ನನ್ನ ಕ್ಷಮಿಸ್ಬಿಡು ಅಪ್ಪಯ್ಯ ಅಂತ ಕಣ್ಣೀರಿಟ್ಕೊಂಡು ಭದ್ರ ಹೇಳ್ತಿರ್ತಾನೆ. ಗೋವಿಂದ, ನನ್ಗೀಗಾಗಲೇ ಶಾನೆ ನೋವಾಗದೆ. ಪದೇ ನಾನು ಮುಂದ್ಕೂಟೆ ನಿಂತ್ಕೊಂಡು ನೋವು ಮಾಡಬೇಡ ಅಂತ ಹೇಳು ಗೋವಿಂದ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯ ಅಂತಾನೆ ಭದ್ರ. ನಾನು ಈ ಮನೆಗಿರ್ಬೇಕೋ ಬೇಡವೋ, ಎಲ್ಲಾದ್ರೂ ಹಾಳಾಗಿ ಹೋಗ್ಬಿಡ್ಬೇಕಾ ಕೇಳೋ ಗೋವಿಂದ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬೇಡ ಅಪ್ಪಯ್ಯ, ನನ್ನಿಂದಾಗಿ ನೀನು ಹೋಗೋದು ಬೇಡ ಅಪ್ಪಯ್ಯ. ನನ್ನ ಮುಖ ನೋಡೋಕ್ಕೆ ನಿನ್ಗೆ ಆಟೊಂದು ಹಿಂಸೆ ಆಗ್ತೈತೆ ಅಂದ್ರೆ ನಾನೇ ಹೊರ್ಟೋತೀನಿ ಅಂತ ಭದ್ರ ಅಲ್ಲಿಂದ ಹೊರ್ಟೋಗ್ತಾನೆ. ಶಿವರಾಮ, ನಿನ್ ಮಗ ಕಣ್ಣೀರಲ್ಲೇ ಕೈ ತೊಳಿತಾವನೆ. ಅವನು ಏಟ್ಕಿತ ಉಸಿರಾಡ್ತಾವನೋ ಆಟ್ಕಿತ ನಿನ್ನ ಹತ್ರ ಕ್ಷಮೆ ಕೇಳವನೆ. ನಡೆದಿದ್ದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಏಟ್ಕಿತ ಅಂತ ಅವನಿಗೂ ನೋವು ಕೊಟ್ಟು ನೀನು ನೋವು ತಿಂತೀಯ. ಅವನು ನಿನ್ ಮಗ, ನಿನ್ ರಕ್ತ ಕಣಪ್ಪ. ಒಂದ್ಕಿತ ಕ್ಷಮಿಸ್ಬಿಡೋ, ನಿಮ್ಮಿಬ್ರು ಸಂಕಟನ ನನ್ನ ಕೈನಿಂದ ನೋಡಕ್ ಆಯ್ತಿಲ್ಲಪ್ಪ ಅಂತ ಅಜ್ಜಮ್ಮ ಹೇಳ್ತಾಳೆ. ಪದೇ ಬಿದ್ದ ಜಾಗಕ್ಕೆ ಪೆಟ್ಟು ಬೀಳ್ತಾ ಇದ್ರೆ ದೊಡ್ಡ ಕಲ್ಲೇ ಪುಡಿ ಆಗೋತದೆ ಕಣವ್ವ. ಅದ್ರಲ್ಲಿ ನಾನು ನನಗೂ ಒಂದು ಮನ್ಸದೆ. ಆ ಮನ್ಸು ಏಟು ಅಂತ ನೋವು ತಿಂದಾತು ಹೇಳು. ನಾನೇನವ್ವ ತಪ್ಪು ಮಾಡಿದ್ದೀನಿ? ನಾನು ನಮ್ದೋರಿಂದಲೇ ನನಗೆ ನೋವಾಗ್ತಿರತ್ತೆ. ನಾನು ಯಾರು ನಮ್ಮವ್ರು ಅನ್ಕೊಂತೀನೋ ಅವರೇ ನನ್ನ ಎದೆಗೆ ಚುಚ್ಚುತ್ತಾ ಇರ್ಬೇಕಾದ್ರೆ ಹೆಂಗ್ ತಡ್ಕೊಂಡ್ಲಿ? ನಾನು ನಮ್ದೋರೆಲ್ಲ ನನಗೆ ಮಾಡಿರೋದು ಬರೀ ಮೋಸ ದ್ರೋಹನೇಯ. ಆದ್ರೆ ನಾನು ಅವ್ರ ಮೇಲೆ ಎಲ್ಲ ಬೆಟ್ಟದಷ್ಟು ಆಸೆ ಮಾಡ್ಕೊಂಡಿದ್ದೆ. ಆದ್ರೆ ನನಗೆ ಸಿಕ್ಕಿದ್ದು ಬರೀ ನಿರಾಸನೇಯ. ಅವ್ವ, ಬೇರೆಯವ್ರು ಮಾಡಿರೋ ನೋವಾಯ್ತಲ್ಲ, ಅದನ್ನ ಹೇಗಾದ್ರೂ ಮಾಡಿ ತಡ್ಕೋಬೋದು. ಆದ್ರೆ ನಮ್ಮವ್ರು ನಮಗ್ ಮಾಡೋ ನೋವು, ಅದನ್ನ ತಡ್ಕೊಳೋದು ಶಾನ ಕಷ್ಟ ಕಣವ್ವ. ನಾನು ಎಷ್ಟು ನೋವು ತಿಂತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಕಣವ್ವ. ಎಲ್ಲಾರನ್ನೂ ದೂರ ಮಾಡ್ಕೊಂಡು ನಾನೇನ್ ಸಂತೋಷವಾಗಿದ್ದೀನಿ? ನನ್ನ ನೋವನ್ನ ಯಾರ ಹತ್ರ ಹೇಳ್ಕೊಂಡ್ಲವ್ವ? ಯಾರ ಹತ್ರ ಹೇಳ್ಕೊಂಡ್ಲಿ ಅಂತ ಹತ್ಕೊಂಡು ಶಿವರಾಮೇಗೌಡರು ಹೊರಟೋಗ್ತಾರೆ. ನೆಲ್ಲ ಕೇಳಿಸ್ಕೊಂಡು ವಿದ್ಯಾ ಬಾಗ್ಲಲ್ಲಿ ಅಳ್ತಿರ್ತಾಳೆ. ಗೋವಿಂದೇಗೌಡರು ನೊಂದ್ಕೊಂಡ್ತಿರ್ತಾರೆ. ಗೋವಿಂದೇಗೌಡರು ಫೋನಲ್ಲಿ ಮಾತಾಡ್ಕೊಬರ್ತಿರ್ತಾರೆ ರೂಮ್ಗೆ. ಸರ್, ಎಲ್ಲ ಸಿದ್ಧವಾಗದೆ, ಬಂದ್ಬಿಡ್ತೀರಿ ಅಂತ ಫೋನ್ ಇಡ್ತಾರೆ. ಅಲ್ಲೇ ಬೆಡ್ ಮೇಲೆ ಈಶ್ವರಿ ಫೋನ್ ಇಟ್ಟು ಹೊರಟೋಗಿರ್ತಾಳೆ. ಫೋನು ರಿಂಗ್ ಆಗ್ತಾ ಇರುತ್ತೆ. ಫೋನು ಎತ್ಕೊಳೋದಕ್ಕಂತ ಹೋಗಿ ಎತ್ಕೊತಾರೆ. ಅಷ್ಟರಲ್ಲಿ ಯಾಕ್ರಿ ಏನಾಯ್ತು ಅಂತ ಬರ್ತಾಳೆ
ಈಶ್ವರಿ. ಫೋನು ರಿಂಗ್ ಆಯ್ತು, ಯಾರು ಅಂತ ನೋಡ್ತಾ ಇದ್ದೆ. ತಕಳವ ನಿನ್ ಫೋನ್ ನನ್ಗೆ ಬೇಕು ಅಂತ ಈಶ್ವರಿ ಕೈಯಲ್ಲಿ ಕೊಟ್ಬಿಡ್ತಾರೆ ಗೋವಿಂದೇಗೌಡರು ಫೋನ್ನ. ಅದು ಎಲೆಕ್ಷನ್ಗೆ ಓಟ್ ಹಾಕೋದಕ್ಕೆ ಊರಿಗೆ ಹೋಗ್ತಾ ಇದ್ದೀರಲ್ವೇ, ಒಂದೊಂದು ಓಟು ಶಾನ ಮುಖ್ಯ ತಾನೆ ಅಂತ ಈಶ್ವರಿ ಕೇಳ್ತಾಳೆ. ಹೌದು ಅಂತಾರೆ ಗೋವಿಂದೇಗೌಡರು. ಸುಭಾಷ ಅಂತಾಳೆ ಈಶ್ವರಿ. ನನ್ಗೇನೋ ಬೇಡ ಅನಿಸ್ತೈತೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಹಾಕೋದು ಎಲ್ಲರ ಹಕ್ಕು ಅಲ್ವೇನ್ರಿ ಅಂತಾಳೆ ಈಶ್ವರಿ. ನೀನ್ ಹೇಳೋದು ದಿಟ್ವೇಯ, ತಿಳಿದವರಾಗಿ ನಾವೇ ಆ ತಪ್ಪು ಮಾಡಬಾರ್ದು. ಆದ್ರೆ ಒಂದ್ ಮಾತು ಗೆಪ್ತಿ ಇಟ್ಕೋ, ಅವನಾಕೋ ಓಟಿಂದ ನಮ್ಮ ಅಣ್ಣ ಗೆಲ್ತಾನೆ ಅಂತ ಹೇಳ್ತಾ ಇಲ್ಲ. ಸರಿ ಬರ ಕೇಳು. ಆಮೇಕಿಂದ ಚಂಪನೋಟು ಇದೇ ಊರಲ್ಲೈತೆ, ಅವಳಿಲ್ಲೇ ಓಟ್ ಹಾಕ್ತಾಳೆ, ಬಂದು ನಮ್ಮಟ್ಟಿಗೆ ಇರಕೇಳು. ನಾವು ಓಟ್ ಹಾಕೋದಕ್ಕೆ ಊರ್ಗ್ ಹೋಗ್ತಾ ಇದೀವಲ್ಲ, ಬರೋದು ನಾಳೆ ಸಂಜೆ ಆಗ್ಬೋದು. ಅದಕ್ಕೇನೇನ್ ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ಕೊಬಿಡು. ಗೋವಿಂದೇಗೌಡರು ಹೇಳಿ ಹೊರಟೋಗ್ತಾರೆ. ಸರಿ ಅಂತಾಳೆ ಈಶ್ವರಿ. ಫೋನ್ ಮಾಡಿ, ಲೇ ಸುಭಾಷ, ಓಟ್ ಹಾಕಕ್ಕೆ ಊರಿಗೆ ಹೋಗ್ಬೇಕು, ಬಿರಿನ್ ಬಾ ನಿನ್ನ ಹೆಂಡ್ರನ್ ಕರ್ಕೊಂಡು. ನಾನು ಅನ್ಕೊಂಡು ಇನ್ನೊಂದು ಗಂಟೆ ಮಾಡಬೇಡ, ಇಲ್ಲಿಗೆ ಬನ್ನಿ, ಇಲ್ಲೇ ಮಾಡ್ಕೊಂಡಿರೋಂತೆ ಅಂತ ಕೂಗ್ತಾಳೆ ಈಶ್ವರಿ. ಈಶ್ವರಿ ರೂಮ್ ಬಾಗ್ಲಾಕಿ MLAಗೆ ಫೋನ್ ಮಾಡ್ತಾಳೆ. ಇವತ್ತು ಶಿವರಾಮೇಗೌಡರ ಕುಟುಂಬ ಸಮೇತ ಓಟ್ ಹಾಕಕ್ಕೆ ಊರಿಗೆ ಹೊಂಟವ್ರೆ ಅಂತ ಹೇಳ್ತಾಳೆ ಈಶ್ವರಿ. ಯಾವ್ದ್ರಲ್ಲಿ ಹೋಯ್ತವ್ರೆ ಅಂತ ಕೇಳ್ತಾರೆ MLA. ಎಲ್ಲ ಹೋಯ್ತಾ ಇದ್ದೀವಿ ಅಂದಮೇಲೆ ಕಾರಲ್ಲೇ ಹೋಯ್ತೀವಿ ಅಂತ ಈಶ್ವರಿ ಹೇಳ್ತಾಳೆ. ಸರಿ ಹಂಗಾದ್ರೆ ಈಗ ನೀವು ನಾನು ಹೇಳ್ದಂಗೆ ಕೇಳ್ಬಿಟ್ರೆ ನಮ್ಮಿಬ್ರು ಗುರಿನೂ ಸಾಧಿಸ್ಬೋದು ಅಂತ ಹೇಳ್ತಾರೆ MLA. ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಈಶ್ವರಿ ಹೇಳ್ತಾಳೆ. ನಾನು ಈಗಲೇ ನಮ್ಮ ಹುಡುಗರ ಕೈಯಲ್ಲಿ 50 ಲಕ್ಷ ರೂಪಾಯಿ ಕೋಟಾ ನೋಟು ಕಳ್ಸ್ತೀನಿ. ಅದನ್ನ ಹೆಂಗಾನ ಮಾಡಿ ಶಿವರಾಮೇಗೌಡರು ಕಾರ್ನಲ್ಲಿ ಇಳಿಸ್ಬಿಟ್ರೆ ಸಾಕು, ಮುಂದಿಂದನ್ನ ನಾನು ನೋಡ್ಕೊತೀನಿ. ನಾನು ಎಲೆಕ್ಷನ್ ಆಫೀಸರ್ಗೆ ಫೋನ್ ಮಾಡಿ ಅವನನ್ನ ರೆಡ್ ಹ್ಯಾಂಡರ್ ಆಗಿ ಇಡಿಸ್ತೀನಿ. ಆಗ ಅವನ ನಾಮಪತ್ರನ ತಿರಸ್ಕಾರ ಮಾಡಿ ಎಲೆಕ್ಷನ್ ನಿಂದನೇ ಹೊರಗಾಕ್ತಾರೆ. ಅದರಿಂದ ಸೋಲ್ ಜೊತೆಗೆ ಅವನಿಗೆ ಅವಮಾನ, ಜೈಲ್ ಶಿಕ್ಷೆ ಬೋನಸ್ ಆಗಿ ಸಿಗುತ್ತೆ ಅಂತ MLA ಹೇಳ್ತಿರ್ತಾನೆ. ನನಗ್ ಬೇಕಾಗಿದ್ದು ಇದೆಯಾ ಅಂತ ಈಶ್ವರಿ ಹೇಳ್ತಾಳೆ. ಫಿರ್ನೇ ನಿಮ್ಮ ಹುಡುಗರನ್ನ ಕಳ್ಸ್ಕೊಟ್ಬಿಡಿ, ಹೊಸಿ ಹುಷಾರಾಗಿ ಬರಕ್ ಹೇಳಿ ಅಂತ ಹೇಳ್ತಾಳೆ ಈಶ್ವರಿ. ಶಿವರಾಮೇಗೌಡ ಇವತ್ತಿಗೆ ನಿನ್ ಕತೆಗೊಂದು ಇತಿ ಆಡ್ತೀನಿ ಅಂತ ಹೇಳ್ತಾಳೆ ಈಶ್ವರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.